ನಮ್ಮದು ಕೂಡ ಕಿರುಕಾಣಿಕೆ ಇದೆ. ನಾವು ಕೂಡ ಅಧಿಕಾರಿಗಳ ವಿರುದ್ಧ ಸಡನ್ ನಿಂತು ಬೇಕೇ ಬೇಕು ಅಂತೇಳಿ ಇದೆಲ್ಲ ಮಾಡಿ ಅವತ್ತಿನ ದಿನಗಳಲ್ಲಿ ಹೋರಾಟವನ್ನು ಮಾಡಿದ್ವಿ. ಆದರೆ ಇದು ಭವನ ಇನ್ನೊಂದಷ್ಟು ಸುಸಜ್ಜಿತವಾಗಿ ಮಾಡಬೇಕಾಗಿತ್ತು. ನೀವು ಅರ್ಜಿ ಹಾಕಬೇಕು. ಆಮೇಲೆ ಇಲ್ಲಿ ಗ್ರಂಥಾಲಯ ಆಗಬೇಕು. ಮೂಲತಃ ಗ್ರಂಥಾಲಯ ಇಲ್ಲ ಆಗಬೇಕು. ಯಾಕಂದ್ರೆ ಭವನ ಇದೆಲ್ಲ ಇದೆ, ಎಲ್ಲೋ ಮೂಲೆ ಅಲ್ಲಿ ಇದೆ, ಗೊತ್ತಾಗಲ್ಲ ಯಾರಿಗೂ. ಎಲ್ಲ ಮಕ್ಕಳಿಗೆ ಭಾಳ ಇವತ್ತು ಗ್ರಂಥಾಲಯ ಇಲ್ಲ ಅಂತ ಹೇಳಿದ್ರೆ ಮಕ್ಕಳು ಓದಲಿಕ್ಕೆ ಭಾಳ ಕಷ್ಟ ಆಗ್ತದೆ. ಇವತ್ತು ಮೊಬೈಲ್ಗಳು ಬಂದ್ಬಿಟ್ಟು ಮೊಬೈಲು, ಇಂಟರ್ನೆಟ್ಟು ಮತ್ತು ಕಲರ್ ಟಿವಿಗಳೆಲ್ಲ ಬಂದು ಇವತ್ತು ಪುಸ್ತಕ ಇಡಲಾರ್ದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಅದರಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತನ್ನ ಜೀವಿತ ಅವಧಿ ಒಳಗಡೆ ಸುಮಾರು ಅಧಿಕೃತವಾಗಿ ಮತ್ತು ಅನಧಿಕೃತವಾಗಿ 2 ಲಕ್ಷ ಪುಸ್ತಕ ಓದ್ತಾರೆ ಸಾಹೇಬ್. 2 ಲಕ್ಷ ಪುಸ್ತಕ ಓದ್ತಾರೆ. 2 ಲಕ್ಷ ಪುಸ್ತಕ ಓದಿದ್ದಲ್ಲದೆ ಈ ದೇಶಕ್ಕೆ ಇಡೀ ಪ್ರಪಂಚನೇ ಮೆಚ್ಚತಕ್ಕಂಥ ಒಂದು ಸಂವಿಧಾನನ ರಚನೆ ಮಾಡಿಕೊಡ್ತಾರೆ. ಇವತ್ತು ಸಂವಿಧಾನದ ಆಧಾರದ ಮೇಲೆ ಇವತ್ತೆಲ್ಲ ಸಮುದಾಯಗಳು 9,315 ಜಾತಿ ಉಪಜಾತಿಗಳು, 19,659 ಭಾಷೆಗಳು ಇರ್ತಕ್ಕಂಥ ಈ ದೇಶ ಎಲ್ಲರೂ ಕೂಡ ಭಾಳ ಪ್ರೀತಿಯಿಂದ ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬದುಕ್ತಾ ಇದ್ದೀವಿ. ಅದು ಸಂವಿಧಾನ ಮತ್ತು ಕಾನೂನಿನ ಅಡಿನಲ್ಲಿ. ಅದಕ್ಕೆ ಮೂಲ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತನ್ನ 65ನೇ ವಯಸ್ಸಲ್ಲಿ ಆ 2 ಲಕ್ಷ ಪುಸ್ತಕ ಓದಿ ತನ್ನ ಕಣ್ಣು ಕಳ್ಕೊಂತಾರೆ. ಈ ಥರ ಪರಿಸ್ಥಿತಿ. ಆದ್ದರಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂದೇಶ ಕೊಟ್ಟಿದ್ದೇನು ಅಂದರೆ, ಶಿಕ್ಷಣ ಪಡ್ಕೊಳ್ಳಿ. ನೀವು ಏನೇ ಮಾಡಿ, ಹೆಣ್ಣಾಗಲಿ ಗಂಡಾಗಲಿ ಶಿಕ್ಷಣ ಪಡ್ಕೊಳ್ಳಿ, ಉತ್ತಮವಾದಂಥ ಶಿಕ್ಷಣ ಪಡ್ಕೊಳ್ಳಿ, ಆಮೇಲೆ ಉನ್ನತ ಮಟ್ಟದ ಶಿಕ್ಷಣ ಪಡ್ಕೊಳ್ಳಿ. ಈ ದೇಶ ಮಹಿಳೆಯರು ಕೂಡ ಈ ದೇಶ ಆಳ್ಬೋದು ಅಂತ ತೋರಿಸಿಕೊಟ್ಟಂಥ ಮಹಾನ್ ನಾಯಕ ಯಾರಾದರೂ ಇದ್ದರೆ, ಪ್ರಪಂಚದಲ್ಲಿ ಯಾರಾದರೂ ಇದ್ದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತ್ರ ಅಂತ ಹೇಳ್ತಾ ನನ್ನ ಮಾತು